ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಳೆದ ತರಗತಿಯಲ್ಲಿ ಕೌಂಟ್ರ್ ಸಿಂಕಿಂಗ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿ ಕೆಲವೆಲ್ಲ ತಿಳ್ಕೊಂಡಿದ್ವಿ. ಕೌಂಟ್ರ್ ಸಿಂಕಿಂಗ್ ಅಂದ್ರೇನು, ಮತ್ತು ಅದಕ್ಕೆ ಉಪಯೋಗಿಸುವಂಥ ಟೂಲ್ನ ಏನಂತ ಕರೀತಾರೆ, ಮತ್ತು ಯಾವ್ಯಾವ ಟೈಪು ಕೌಂಟ್ರ್ ಸಿಂಕ್ ಇದೆ ಅಂತೆಲ್ಲ ತಿಳ್ಕೊಂಡಿದ್ವಿ. ಅದರದ್ದು ಮುಂದುವರೆದ ಭಾಗ ಮತ್ತೊಂದು ಆಪ್ರೇಷನ್ನು ಕೌಂಟ್ರ್ ಬೋರಿಂಗ್ ಅಂತ, ಸಿಮಿಲರ್ ಆಪ್ರೇಷನ್ನು. ಹೆಚ್ಚು ಕಮ್ಮಿ ಕೌಂಟ್ರ್ ಸಿಂಕಿಂಗ್ ಥರನೇ ಇದುವೇ, ಸ್ವಲ್ಪ ವ್ಯತ್ಯಾಸ ಇರ್ತದೆ. ಇದನ್ನು ಕೌಂಟ್ರ್ ಬೋರಿಂಗ್ ಆಪ್ರೇಷನ್ ಅಂತ ಕರೀತಾರೆ. ಅದು ಏನು ಅಂತ ಇವತ್ತು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಕೌಂಟರ್ ಬೋರಿಂಗ್. ಕೌಂಟರ್ ಬೋರಿಂಗ್. It is an operation of enlarging a previously hole to a given depth to house heads of the sockets, heads or cap screws with the help of a counter bore tool. ಇದೇನಪ್ಪ ಅಂತಂದರೆ, ಆಲ್ರೆಡಿ ಇರುವಂಥ ಹೋಲ್ಗೆ, ಕೌಂಟ್ರ್ ಸಿಂಕಿಂಗಲ್ಲೂ ಅಷ್ಟೇ, ಆಲ್ರೆಡಿ ಇರುವಂಥ ಹೋಲ್ಗೆ ಹೋಲ್ ಎಂಡನ್ನು ಬಿವೆಲ್ ಮಾಡ್ತೀವಿ. ಕೌಂಟ್ರ್ ಸಿಂಕಿಂಗಲ್ಲಿ ಬಿವೆಲ್ ಮಾಡ್ತೀವಿ, ಬಟ್ ಕೌಂಟ್ರ್ ಬೋರಿಂಗ್ ಇಲ್ಲಿ ಎನ್ಲಾರ್ಜ್ ಮಾಡ್ತೀವಿ. ಅಲ್ಲಿ ಕೌಂಟ್ರ್ ಸಿಂಕಿಂಗಲ್ಲಿ ಬಿವೆಲ್ಲಿಂಗ್ ಮಾಡ್ತೀವಿ, ಅಂದರೆ ಆ್ಯಂಗಲ್ ಮಾಡ್ತೀವಿ. ಇಲ್ಲಿ ಎನ್ಲಾರ್ಜ್ ಮಾಡ್ತೀವಿ. ಇಲ್ಲಿ ಪ್ಯಾರಲಲ್ ಆಗಿರುತ್ತೆ, ಹೋಲು ದೊಡ್ಡದಾಗುತ್ತೆ ಅಷ್ಟೇ. ಹೋಲು ದೊಡ್ಡದಾಗುತ್ತೆ ಟು ದ ಗಿವನ್ ಡೆಪ್ತ್. ಅಂದರೆ ಇದಕ್ಕೊಂದು ಡೆಪ್ತ್ ಇರ್ತದೆ. ಕೌಂಟ್ರ್ ಸಿಂಕ್ ಥರ ಸ್ವಲ್ಪ ಇರೋದಿಲ್ಲ, ಇದು ಸ್ವಲ್ಪ ಡೆಪ್ತ್ ಇರ್ತದೆ. ಹೆಚ್ಚು ಕಮ್ಮಿ ಒಂದು 10 mm 8 mm ಈ ಥರ ಅಷ್ಟು ಡೆಪ್ತಲ್ಲಿ ಇರ್ತದೆ. ಡೈರೆಕ್ಟ್ ಹೋಲೇ ಇದುವೆ. ಅಂದರೆ ಹೆಂಗಪ್ಪ ಅಂತಂದರೆ, ಒಂದು ಚಿಕ್ಕ ಹೋಲು ಒಂದು ದೊಡ್ಡ ಹೋಲ್ ಥರ ಇರ್ತದೆ. ಒಂದು ಚಿಕ್ಕ ಹೋಲು, ಚಿಕ್ಕ ಡಯಾಮೀಟ್ರ್ ಹೋಲು, ಇನ್ನೊಂದು ದೊಡ್ಡ ಡಯಾಮೀಟ್ರ್ ಹೋಲ್ ಥರ ಕಾಣುತ್ತೆ. ಸ್ಟೆಪ್ ಹೋಲ್ ಥರ, ಹೋಲಲ್ಲಿ ಸ್ಟೆಪ್ ಮಾಡಿರೋ ಥರ ಕಾಣುತ್ತೆ. ಇದನ್ನು ಕೌಂಟ್ರ್ ಬೋರಿಂಗ್ ಅಂತ ಕರೀತಾರೆ. ಕೌಂಟ್ರ್ ಸಿಂಕಿಂಗ್ ಅಂತಂದರೆ ಹೋಲ್ ಎಂಡನ್ನ ಬಿವೆಲಿಂಗ್ ಮಾಡೋದು, ಅಂದರೆ ಆ್ಯಂಗಲ್ ಮಾಡೋದು. ಬಟ್ ಇಲ್ಲಿ ಆ್ಯಂಗಲ್ ಇರೋಲ್ಲ, ಡೈರೆಕ್ಟಾಗಿ ಹೋಲ್ ಹಾಕೋದು. ಇನ್ನೊಂದು ಹೋಲು ದೊಡ್ಡ ಹೋಲ್ ಹಾಕೋದು, ಇನ್ನೊಂದು ಹೋಲು ದೊಡ್ಡ ಹೋಲ್ ಹಾಕೋದು. ಸ್ಟೆಪ್ ಹೋಲ್ ಥರ ಇರ್ತದೆ. ಇದನ್ನು ಕೌಂಟ್ರ್ ಬೋರಿಂಗ್ ಅಂತ ಕರೀತಾರೆ. ಇದನ್ನೇನಕ್ಕಪ್ಪ ಹಾಕೋದು ಅಂತಂದರೆ, ಇದನ್ನೇನಕ್ಕೆ ಉಪಯೋಗಿಸೋದು ಅಂದರೆ, ಕೆಲವು ಸಾಕೆಟ್ಸ್ ಹೆಡ್ ಬರ್ತದೆ ಸ್ಕ್ರೂಸ್ಗಳಿಗೆ, ಥ್ರೆಡ್ಗೆ, ಯಾವುದೋ ಒಂದು ಬೋಲ್ಟ್ಗಳಿಗೆ, ಕೆಲವು ಸ್ಕ್ರೂಸ್ಗಳಿಗೆಲ್ಲ ಹೆಡ್ಡೇ ಇರ್ತದೆ. ಕೌಂಟ್ರ್ ಸಿಂಕ್ ಥರ ಇದು ಚಪ್ಪಟೆಯಾಗಿರೋದಿಲ್ಲ, ಇದು ಪೂರ್ತಿ ಹೆಡ್ಡೇ ಇರ್ತದೆ. ಮಾಮೂಲಿ ನಟ್ಟು ಬೋಲ್ಟ್ ಯೂಸ್ ಮಾಡ್ತೀವಲ್ಲ, ಆ ಬೋಲ್ಟಲ್ಲಿ ಇರುತ್ತಲ್ಲ ಹೆಡ್ಡು, ಆ ಥರ ಬೋಲ್ಟೇ ಇರ್ತದೆ. ಆ ಥರದ ಬೋಲ್ಟ್ಗಳನ್ನ ನಾವು ಸರ್ಫೇಸ್ಗೆ ಡಿಸ್ಟರ್ಬೆನ್ಸ್ ಆಗದೇ ಇರೋ ಥರ ಒಳಗಡೆ ಕೂರಿಸ್ಬೇಕಲ್ಲ. ಪರ್ಪಸ್ಸು ಸೇಮೇ, ಬಟ್ ಇಲ್ಲಿ ಹೆಡ್ಡೇ ಡೈರೆಕ್ಟಾಗಿ ಬೋಲ್ಟ್ ಹೆಡ್ಗಳನ್ನೇ ಕೂರಿಸೋದಕ್ಕೆ ಗ್ರೂ ಮಾಡೋ ಥರ ಸ್ವಲ್ಪ ಇದು ದೊಡ್ಡದು ಗ್ರೂ ಇರ್ತದೆ. ಅದನ್ನು ಮಾಡೋದಕ್ಕೆ ಈ ಕೌಂಟ್ರ್ ಬೋರಿಂಗನ್ನು ಮಾಡಿ ಕೂರಿಸ್ತಾರೆ ವಿತ್ ದಿ ಹೆಲ್ಪ್ ಆಫ್ ಕೌಂಟರ್ ಬೋರ್ ಟೂಲ್. ಕೌಂಟ್ರ್ ಬೋರ್ ಟೂಲ್ ಅಂತ ಒಂದು ಟೂಲ್ ಬರುತ್ತೆ, ಅದನ್ನು ಯೂಸ್ ಮಾಡಿ ನಾವು ಈ ಆಪ್ರೇಷನ್ನ ಮಾಡ್ತೀವಿ. ಇಲ್ಲಿ ನೋಡಿ ಬಂತು ಕೌಂಟ್ರ್ ಬೋರ್ ಟೂಲು. ಕೌಂಟ್ರ್ ಸಿಂಕಿಂಗಲ್ಲಿ ಬಿವೆಲಿಂಗ್ ಮಾಡ್ತಿತ್ತು ಹೋಲ್ ಎಂಡನ್ನು. ಬಿವೆಲಿಂಗ್ ಮಾಡೋದು ಅಂತಂದರೆ ಆ್ಯಂಗಲ್ ಮಾಡೋದು, ಸ್ವಲ್ಪ ಆ್ಯಂಗಲ್ಗೆ ಮಾಡೋದು. ಬಟ್ ಇಲ್ಲೇನು ಡೈರೆಕ್ಟ್ ಹೋಲ್ ಇದೆ ನೋಡಿ, ಒಳಗಡೆ ಒಂದು ಹೋಲ್ ಇದೆ, ಮೇಲ್ಗಡೆ ಒಂದು ದೊಡ್ಡ ಹೋಲ್ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಕೌಂಟ್ರ್ ಬೋರಿಂಗ್. ಇಟ್ ಈಸ್ ಅನ್ ಆಪರೇಷನ್ ಆಫ್ ಎನ್ಲಾರ್ಜಿಂಗ್ ಎ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್ ಅಥವಾ ಪ್ರೀವಿಯಸ್ಲಿ ಹೋಲ್ ಟು ಎ ಗಿವನ್ ಡೆಪ್ತ್. ಇದು ಸ್ಟೇಟ್ಮೆಂಟು. ಕೌಂಟ್ರ್ ಸಿಂಕಿಂಗ್ ಸ್ಟೇಟ್ಮೆಂಟ್ ಏನಪ್ಪ ಅಂತಂದರೆ, ಇಟ್ ಈಸ್ ಅನ್ ಆಪರೇಷನ್ ಆಫ್ ಬಿವೆಲಿಂಗ್ ಎ ಎಂಡ್ ಆಫ್ ದ ಹೋಲ್. ಅದು ಕೌಂಟ್ರ್ ಸಿಂಕಿಂಗು. ಬಟ್ ಇಲ್ಲಿ ಎನ್ಲಾರ್ಜಿಂಗ್ ಎ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್ ಟು ಎ ಗಿವನ್ ಡೆಪ್ತ್. ಇಲ್ಲಿ ತನಕ ಬರೀಬೇಕಾಗುತ್ತೆ. ವಾಟ್ ಈಸ್ ಕೌಂಟ್ರ್ ಬೋರಿಂಗ್ ಅಂದರೆ, ಇಟ್ಸ್ ಅನ್ ಆಪರೇಷನ್ ಆಫ್ ಎನ್ಲಾರ್ಜಿಂಗ್ ಎ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್ ಟು ಎ ಗಿವನ್ ಡೆಪ್ತ್. ಇದಿಷ್ಟು ಬರೆದ್ರೆ ಕೌಂಟ್ರ್ ಬೋರಿಂಗ್. ಮತ್ತು ಇದ್ರದ್ದು ಏನು ಉಪಯೋಗ ಇದು ಅಂತಂದರೆ, ಏನಪ್ಪ ಇದು ಅಂತಂದರೆ, ಹೆಡ್ಸ್ ಆಫ್ ಸಾಕೆಟ್ಸ್ ಹೆಡ್ಸ್. ಅದನ್ನು ಸಾಕೆಟ್ಸ್ ಸ್ಕ್ರೂಸ್ಗಳು ಬರ್ತವೆ, ಸಾಕೆಟ್ಸ್ ಬೋಲ್ಟ್ಗಳು ಬರ್ತವೆ. ಅದರದ್ದು ಹೆಡ್ಗಳನ್ನ ಕೂತ್ಕೊಳ್ಳೋಕ್ಕೆ ಜಾಗ ಮಾಡ್ಕೊಡೋದು. ಹೌಸಿಂಗ್ ಅಂತಂದರೆ ಜಾಗ ಮಾಡ್ಕೊಡೋದು. ಹೌಸಿಂಗ್ ಅಂದರೆ ಹೌಸ್ ಅಂತಂದರೆ ಜಾಗ ಮಾಡ್ಕೊಡೋಕ್ಕೆ. ಅದಕ್ಕೆ ಒಂದು ಜಾಗ ಮಾಡೋದಕ್ಕೆ ಈ ಕೌಂಟ್ರ್ ಬೋರಿಂಗ್ ಅಂತ ಕರಿತೀವಿ. ಅದು ಬೋಲ್ಟ್ ಹೋಗಿ ಸಲೀಸಾಗಿ ಕೂತ್ಕೊಳ್ಳುತ್ತದೆ ವಿತ್ ದ ಹೆಲ್ಪ್ ಆಫ್ ಕೌಂಟ್ರ್ ಬೋರ್ ಟೂಲ್. ಒಂದು ಕೌಂಟ್ರ್ ಬೋರ್ ಟೂಲ್ ಉಪಯೋಗಿಸಿ ಇದನ್ನು ಮಾಡ್ತೀವಿ. ಪರ್ಪಸ್ಸು ಸೇಮೇ, ಬಟ್ ಅಲ್ಲಿ ಬಿವೆಲಿಂಗು, ಇಲ್ಲಿ ಎನ್ಲಾರ್ಜಿಂಗು ಟು ದಿ ಗಿವನ್ ಡೆಪ್ತ್.
ಇಲ್ಲಿ ಎನ್ಲಾರ್ಜಿಂಗಿಗೂ ಬಿವೆಲಿಂಗಿಗೂ ವ್ಯತ್ಯಾಸ ಇರ್ತದೆ. ಅದನ್ನು ಅಬ್ಸರ್ವ್ ಮಾಡಬೇಕು. ಆ ಬಿವೆಲಿಂಗಲ್ಲಿ ಬೇರೆ ಥರ ಇತ್ತು ನೋಡಿ, ಅಲ್ಲಿ ಆ್ಯಂಗಲ್ ಇರ್ತಿತ್ತು, ಇಲ್ಲಿ ಸ್ಟ್ರೈಟ್ ಇದೆ, 2 ಹೋಲ್ ಥರ ಕಾಣಿಸ್ತಾ ಇದೆ. ಒಂದು ಚಿಕ್ಕ ಹೋಲು, ಪುನಃ ಅದ್ರ ಮೇಲೆ ಇನ್ನೊಂದು ದೊಡ್ಡ ಹೋಲ್ ಹಾಕಿರೋ ಥರ ಇದೆ. ಮತ್ತು ದ ಟೂಲ್ ಯೂಸ್ಡ್ ಫಾರ್ ಕೌಂಟ್ರ್ ಬೋರಿಂಗ್ ಈಸ್ ಕಾಲ್ಡ್ ಎ ಕೌಂಟ್ರ್ ಬೋರ್ ಟೂಲ್. ಅಲ್ಲೂ ಅಷ್ಟೇ, ಕೌಂಟ್ರ್ ಸಿಂಕಿಂಗ್ ಮಾಡೋದಕ್ಕೆ ಯಾವ ಟೂಲ್ನ ಯೂಸ್ ಮಾಡ್ತಿದ್ವೋ ಆ ಟೂಲ್ಗೆ ಕೌಂಟ್ರ್ ಸಿಂಕ್ ಅಂತ ಕರಿತಿದ್ವಿ. ಅದೇ ಥರ ಇಲ್ಲಿ ಕೌಂಟ್ರ್ ಬೋರಿಂಗ್ ಮಾಡೋಕ್ಕೆ ಉಪಯೋಗಿಸುವಂಥ ಟೂಲ್ನ ಕೌಂಟ್ರ್ ಬೋರ್ ಟೂಲ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಹೆಚ್ಚು ಕಮ್ಮಿ ಡ್ರಿಲ್ ಥರನೇ ಕಾಣ್ತಾ ಇದೆ ಅಲ್ವಾ. ಇಲ್ಲಿ ತುದಿಯಲ್ಲಿ ನೋಡಿ, ಕೆಳಗಡೆ ತುದಿನಲ್ಲಿ ಅಲ್ಲಿ ಬಿವೆಲ್ ಇತ್ತು ನಿಮಗೆ. ಕೌಂಟ್ರ್ ಬೋರ್ ಟೂಲಲ್ಲಿ ಇದು ಕೌಂಟ್ರ್ ಸಿಂಕಿಂಗಲ್ಲಿ ಆ್ಯಂಗಲ್ ಇತ್ತು, ಕಟಿಂಗ್ ಎಡ್ಜು. ಇಲ್ಲಿ ಪೈಲಟ್ ಬಿಟ್ಟ ಮೇಲೆ ಡೈರೆಕ್ಟ್ ಕಟಿಂಗ್ ಇದೆ, ಡೈರೆಕ್ಟ್ ಇದೆ ಸ್ಟ್ರೈಟಾಗಿ. ಅಲ್ಲಿ ಬಿವೆಲ್ ಇರ್ತಿತ್ತು ನೋಡಿ, ಬಂತು. ಕೌಂಟ್ರ್ ಬೋರ್ ವಿಲ್ ಹ್ಯಾವ್ 2 or more ಕಟಿಂಗ್ ಎಡ್ಜಸ್. ಈ ಕೌಂಟ್ರ್ ಬೋರು 2 ಅಥವಾ ಸ್ವಲ್ಪ ಜಾಸ್ತಿ ಕಟಿಂಗ್ ಎಡ್ಜಸ್ಗಳನ್ನ ಇರ್ತವೆ. ಅಲ್ಲಿ ಮಲ್ಟಿಪಲ್ ಜಾಸ್ತಿ ಇರ್ತಿತ್ತು, ಕೌಂಟ್ರ್ ಸಿಂಕಿಂಗಲ್ಲಿ ಜಾಸ್ತಿ ಇರ್ತಿತ್ತು, ಮತ್ತು 1-2 ಇರೋದು ಇರ್ತಿತ್ತು. ಬಟ್ ಇಲ್ಲಿ ಕೌಂಟ್ರ್ ಬೋರ್ ವಿಲ್ ಹ್ಯಾವ್ 2 or more ಕಟಿಂಗ್ ಎಡ್ಜಸ್, 2 ಅಥವಾ ಜಾಸ್ತಿ ಕಟಿಂಗ್ ಎಡ್ಜಸ್ಗಳನ್ನ ಹೊಂದಿರುತ್ತೆ. ಆ್ಯಂಡ್ ಅಟ್ ದ ಕಟಿಂಗ್ ಎಂಡ್ ಎ ಪೈಲಟ್ ಈಸ್ ಪ್ರೊವೈಡೆಡ್ ಟು ಗೈಡ್ ದಿ ಟೂಲ್ ಕಾನ್ಸಂಟ್ರೇಟ್ ಟು ದ ಡ್ರಿಲ್ಡ್ ಹೋಲ್. ಸೇಮ್ ಅಲ್ಲಿ ಪೈಲಟ್ ಇರ್ತಿರಲಿಲ್ಲ, ಅಂದರೆ ಬೇಕಾದಕ್ಕೆ ಮಾತ್ರ ಪೈಲಟ್ ಇರ್ತಿತ್ತು. ಇಲ್ಲಿ ಎಲ್ಲದಕ್ಕೂ ಪೈಲಟ್ ಇರ್ತದೆ. ಆಲ್ರೆಡಿ ಹೋಲ್ಗೆ ಇದನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಮೇಲ್ಗಡೆ ಹೋಲ್ನ ಎನ್ಲಾರ್ಜ್ ಮಾಡಿಕೊಂಡು ಹೋಗುತ್ತೆ. ನಾವು ಎಷ್ಟು ಡೆಪ್ತ್ ಕೊಡ್ತೀವೋ ಅಷ್ಟು. ಹೆಚ್ಚು ಕಮ್ಮಿ ಡ್ರಿಲ್ಲಿಂಗ್ ಆಪ್ರೇಷನ್ ಥರನೇ ಮಾಡಬೇಕಾಗುತ್ತೆ. ಆ್ಯಂಡ್ ದ ಪೈಲಟ್ ಆಲ್ಸೋ ಹೆಲ್ಪ್ಸ್ ಟು ಅವಾಯ್ಡ್ ಚಾಟ್ರಿಂಗ್ ವೈಲ್ ಕೌಂಟ್ರ್ ಬೋರಿಂಗ್. ಮತ್ತು ಇದರಲ್ಲಿರುವಂಥ ಪೈಲಟ್ಟು ಕೌಂಟ್ರ್ ಬೋರಿಂಗ್ ಮಾಡುವಾಗ ಅಲ್ಲಿ ಉಂಟಾಗುವಂಥ ವೈಬ್ರೇಷನ್ನು, ಆ ಚಾಟ್ರಿಂಗ್ ಸೌಂಡು, ಚಟ 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 ಅಂತ ಬರುವಂಥ ಸೌಂಡು ಮತ್ತು ವೈಬ್ರೇಷನ್ಸ್ ಎಲ್ಲನೂ ಅವಾಯ್ಡ್ ಮಾಡುತ್ತೆ ಈ ಪೈಲಟ್ಟು. ಅದನ್ನೆಲ್ಲ ಅವಾಯ್ಡ್ ಮಾಡಿ ನಮಗೆ ಕಾನ್ಸಂಟ್ರಿಕ್ ಹೋಲ್ ಆಗೋ ಥರ ಬರುತ್ತೆ. ಯಾಕೆಂದರೆ ಇದರಲ್ಲಿ ಭಾಳ ಇಂಪಾರ್ಟೆಂಟು. ಹೋಲ್ ಒಳಗಡೆ ಹೋಲ್ ಹೇಗಿರುತ್ತೆ ಅದೇ ಸೆಂಟ್ರಿಗೆ ಮೇಲ್ಗಡೆ ಇನ್ನೊಂದು ಹೋಲ್ ಆಗಬೇಕು, ಸೇಮ್ ಸೆಂಟ್ರಲ್ಲಿ ಇನ್ನೊಂದು ಹೋಲ್ ಆಗಬೇಕು. ಸ್ವಲ್ಪ ಸೆಂಟ್ರ್ ಏನಾದ್ರು ವ್ಯತ್ಯಾಸ ಆದರೆ ಕೆಲಸ ವೇಸ್ಟ್ ಆಗುತ್ತೆ. ಸೊ ಅದನ್ನು ಕೂಡ ಇದು ಹೆಲ್ಪ್ ಮಾಡುತ್ತೆ, ಅದು ಪೈಲಟ್. ಆ್ಯಂಡ್ ಕೌಂಟ್ರ್ ಬೋರ್ ಆರ್ ಅವೈಲಬಲ್ ವಿತ್, ಈ ಕೌಂಟ್ರ್ ಬೋರು ಸಾಲಿಡ್ ಪೈಲಟ್ಟು ಅಂದರೆ ಒಂದೇ ಫಿಕ್ಸ್ ಆಗಿಬಿಟ್ಟಿರೋಂಥ ಪೈಲಟ್ಸು ಸಿಗುತ್ತೆ. ಇಂಟರ್ಚೇಂಜಬಲ್ ಪೈಲಟ್ಸ್, ಮತ್ತು ಆ ಪೈಲಟ್ಸ್ನ ಇಂಟರ್ಚೇಂಜ್ ಮಾಡ್ಕೋಬೋದು. ಯಾಕೆಂದರೆ ಕೌಂಟ್ರ್ ಸಿಂಕಿಂಗಲ್ಲಿ ಹೇಳಿದ್ದು ನಾನು, ಅದು ಸ್ವಲ್ಪ ಡೈಮೆನ್ಷನ್ಸ್ ವ್ಯತ್ಯಾಸ ಆದರೆ, ಸ್ವಲ್ಪ ದೊಡ್ಡದು ಚಿಕ್ಕದುಗಳಾದರೆ ಆ ಹೋಲ್ಗಳನ್ನ ಕೌಂಟ್ರ್ ಬೋರ್ ಮಾಡೋದಕ್ಕೆ ಅಲ್ಲಿ ಇಂಟರ್ಚೇಂಜ್ ಮಾಡಿಕೊಂಡು ಪೈಲಟ್ನ ನಾವು ಬೇರೆ ಬೇರೆ ಹೋಲ್ಗಳನ್ನ ಕೌಂಟ್ರ್ ಬೋರ್ ಮಾಡ್ಬೋದು. ಬೇರೆ ಬೇರೆ ಡೈಮೆನ್ಷನ್ಸ್ ವ್ಯತ್ಯಾಸ ಅಂತಂದರೆ ಅಜಗಜಾಂತರ ವ್ಯತ್ಯಾಸ ಅಲ್ಲ, ಸ್ಲೈಟ್ ವ್ಯತ್ಯಾಸಗಳು. ಈಗ 12 mm ಇದೆ, 13 mmದು ಬೋರು ನಾವು ಮಾಡಬೇಕು, ಅಥವಾ 10 mmದು ಮಾಡಬೇಕು. ಅಂಥ ಟೈಮಲ್ಲಿ ಮಾತ್ರ ಈ ಇಂಟರ್ಚೇಂಜ್ ಮಾಡಿಕೊಂಡು ಮಾಡೋದಕ್ಕೆ ಅವಕಾಶ ಇರುತ್ತದೆ. ಆ್ಯಂಡ್ ದ ಇಂಟರ್ಚೇಂಜಬಲ್ ಪೈಲಟ್ ಪ್ರೊವೈಡ್ಸ್ ಫ್ಲೆಕ್ಸಿಬಿಲಿಟಿ ಆಫ್ ಕೌಂಟ್ರ್ ಬೋರಿಂಗ್ ಆನ್ ಡಿಫ್ರೆಂಟ್ ಡಯಾಮೀಟರ್ ಆಫ್ ಹೋಲ್. ಅದೇ ಡಿಫ್ರೆಂಟ್ ಡಯಾಮೀಟರ್ ಆಫ್ ಹೋಲ್ನ ಹಾಕ್ಬೋದು. ಡಿಫ್ರೆಂಟ್ ಡಯಾಮೀಟರ್ ಹೋಲ್ನ ಕೌಂಟ್ರ್ ಬೋರ್ ಮಾಡೋದಕ್ಕೆ ಈ ಇಂಟರ್ಚೇಂಜಬಲ್ ಪೈಲಟ್ನ ಉಪಯೋಗಿಸ್ಕೊಂಡು ಚೇಂಜ್ ಮಾಡ್ಕೊಂಡು ಹಾಕ್ಬೋದು. ಹೊರಗಡೆ ದೊಡ್ಡ ಡಯಾಮೀಟ್ರು ಅದೇ ಇರ್ತದೆ. ಪೈಲಟ್ಟು ಏನು ಮಾಡುತ್ತೆ ಅಂತಂದರೆ ಮುಂಚೆನೇ ಆ ಹೋಲು ಸ್ವಲ್ಪ ಚಿಕ್ಕದು ಸ್ವಲ್ಪ ದೊಡ್ಡದು ಇರುವಂಥ ಹೋಲ್ಗಳನ್ನ ಯಾವ ಡೈಮೆನ್ಷನ್ ಇದೆ ಆ ಡೈಮೆನ್ಷನ್ ಪೈಲಟ್ ಹಾಕ್ಕೊಂಡು ನಾವು ಕೌಂಟ್ರ್ ಬೋರಿಂಗ್ನ ಮಾಡ್ಬೋದು. ಇಲ್ಲಿದೆ ನೋಡಿ, ಇದು ಇಂಟರ್ಚೇಂಜಬಲ್ ಪೈಲಟ್ಟು. ಆ ಮೇಲ್ಗಡೆಗೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದು. ಯಾವ ಸೈಜ್ ಬೇಕು ನಮಗೆ ಪೈಲಟ್ಟು, ಆ ಸೈಜ್ನ ನೋಡಿಕೊಂಡು ಈ ಕೌಂಟ್ರ್ ಬೋರಿಂಗ್ ಟೂಲ್ಗೆ ಫಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಇನ್ನು ಇದರದ್ದು ಸ್ಪೆಸಿಫಿಕೇಷನ್. ಕೌಂಟ್ರ್ ಬೋರ್ ಸೈಜಸ್ ಆರ್ ಸ್ಟ್ಯಾಂಡರ್ಡೈಸ್ಡ್ ಫಾರ್ ಈಚ್ ಡಯಾಮೀಟರ್ ಆಫ್ ಸ್ಕ್ರೂಸ್ ಆ್ಯಸ್ ಪರ್ BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. BIS ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಈಗ ISI ಇತ್ತಲ್ಲ ಮುಂಚೆ, ISI ಇಲ್ಲ, ಈಗ BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಈ ಕೌಂಟ್ರ್ ಬೋರ್ ಸೈಜು ಸ್ಟ್ಯಾಂಡರ್ಡೈಸ್ ಮಾಡಿಬಿಟ್ಟಿದ್ದಾನೆ ಎಲ್ಲ ಈಚ್ ಡಯಾಮೀಟ್ರಿಗೆ ಸ್ಟ್ಯಾಂಡರ್ಡೈಸ್ ಮಾಡಿಬಿಟ್ಟಿದ್ದಾನೆ. ಅದರಿಂದ ಅದು ಆ್ಯಸ್ ಪರ್ BIS.
ದೇರ್ ಆರ್ ಟೂ ಮೈನ್ ಟೈಪ್ಸ್ ಆಫ್ ಕೌಂಟರ್ ಬೋರ್ಸ್. ಮತ್ತು ಇದರಲ್ಲಿ ಎರಡು ಮೈನ್ ಟೈಪ್ ಕೌಂಟರ್ ಬೋರ್ಸ್ ಇದ್ದಾವೆ. ಅದರಲ್ಲಿ ಟೈಪ್ ಹೆಚ್ ಮತ್ತು ಟೈಪ್ ಕೆ. ಟೈಪ್ ಹೆಚ್ ಮತ್ತು ಟೈಪ್ ಕೆ ಅಂತ ಎರಡು ಟೈಪು ಮೇನ್ ಟೈಪು ಕೌಂಟರ್ ಬೋರಿಂಗ್ ಇದೆ, ಕೌಂಟರ್ ಬೋರ್ಸು. ಹಾಗೆ ಅದನ್ನು ಹೇಗಪ್ಪ ಸ್ಪೆಸಿಫಿಕೇಷನ್ ಮಾಡೋದು ಅಂತಂದರೆ, ಟೈಪ್ ಹೆಚ್ ಕೌಂಟರ್ ಬೋರ್ಸ್ ಆರ್ ಯೂಸ್ಡ್ ಫಾರ್ ಅಸೆಂಬ್ಲೀಸ್ ವಿತ್ ಸ್ಲಾಟೆಡ್ ಚೀಸ್ ಹೆಡ್, ಸ್ಲಾಟೆಡ್ ಪ್ಯಾನ್ ಹೆಡ್ ಆ್ಯಂಡ್ ಕ್ರಾಸ್ ರಿಸೆಸ್ಡ್ ಪ್ಯಾನ್ ಹೆಡ್ ಸ್ಕ್ರೂಸ್. ಕ್ರಾಸ್ ರಿಸೆಸ್ಡ್ ಅಂತಂದರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಈ ಸ್ಟಾರ್ ಥರ ಹೇಳ್ತೀವಲ್ಲ ಸ್ಟಾರ್ ಅಂತ, ಆ ಥರ ಇರುವಂಥದ್ದನ್ನು ಕ್ರಾಸ್ ರಿಸೆಸ್ಡ್ ಅಂತ ಕರಿತೀವಿ. ಆ ಪ್ಲಸ್ ಇರುತ್ತಲ್ಲ ಮೇಲ್ಗಡೆ ಮಾರ್ಕು ಸ್ಕ್ರೂಸ್ಗಳಲ್ಲಿ, ಸ್ಟಾರ್ ಸ್ಕ್ರೂಸು ಅಂತ ಹೇಳ್ತೀವಲ್ಲ, ಆ್ಯಕ್ಚುಲಿ ಇಟ್ ಈಸ್ ನಾಟ್ ಎ ಸ್ಟಾರ್, ಅದನ್ನು ಕ್ರಾಸ್ ರಿಸೆಸ್ಡ್ ಸ್ಕ್ರೂಸ್ ಅಂತ ಕರಿಬೇಕು. ಇದರಲ್ಲಿ ಟೈಪ್ ಹೆಚ್ ಕೌಂಟರ್ ಬೋರ್ಸ್ನ ಈ ಯಾವುದಪ್ಪ ಕ್ರಾಸ್ ರಿಸೆಸ್ಡ್ ಪ್ಯಾನ್ ಹೆಡ್ ಸ್ಕ್ರೂಸ್ಗಳು, ಈ ಪ್ಯಾನ್ ಹೆಡ್ಡು, ಸ್ಲಾಟೆಡ್ ಪ್ಯಾನು, ಚೀಸ್ ಹೆಡ್ಡು ಇದೆಲ್ಲ ಮುಂದಕ್ಕೆ ಬರುತ್ತೆ ನಿಮಗೆ, ಅದೆಲ್ಲ ಏನು ಅಂತ. ಆ ಥರ ಹೆಡ್ಡೆಲ್ಲ ಕೂರಿಸಬೇಕಾದ್ರೆ ಈ ಟೈಪ್ ಹೆಚ್ ಕೌಂಟರ್ ಬೋರ್ನ ಹಾಕ್ತೀವಿ. ಆ್ಯಂಡ್ ಟೈಪ್ ಕೆ ಕೌಂಟರ್ ಬೋರ್ಸ್ ಆರ್ ಯೂಸ್ಡ್ ಇನ್ ಅಸೆಂಬ್ಲೀಸ್ ವಿತ್ ಹೆಕ್ಸಗನಲ್ ಸಾಕೆಟ್ಸ್ ಹೆಡ್ ಕ್ಯಾಪ್ ಸ್ಕ್ರೂಸ್. ಮತ್ತು ಟೈಪ್ ಕೆ ಕೌಂಟರ್ ಬೋರ್ಸ್ ಯಾವಾಗಪ್ಪ ಹಾಕ್ತೀವಿ ಅಂತಂದರೆ, ಡೈರೆಕ್ಟಾಗಿ ಮಾಮೂಲಿ ನಟ್ಟು ಬೋಲ್ಟ್ಗಳು ನೋಡಿದ್ದೀವಲ್ಲ, ಹೆಕ್ಸಗನಲ್ ಸಾಕೆಟ್ಸ್ ಹೆಡ್ ಇರ್ತವಲ್ಲ, ಹೆಕ್ಸಗನಲ್ ಹೆಡ್ ಇರುತ್ತಲ್ಲ, ಅದೇ ಥರ ಸಾಕೆಟ್ಸ್ ಹೆಡ್ ಇರುತ್ತೆ, ಅಷ್ಟೇ ದೊಡ್ಡದು. ನಾವು ಮಾಮೂಲಿ ನಟ್ಟು ಬೋಲ್ಟ್ಗಳಲ್ಲಿ ಏನು ಹೆಡ್ ಇರ್ತವೆ ಅಷ್ಟೇ ದೊಡ್ಡದು ಹೆಕ್ಸಗನಲ್ ಸಾಕೆಟ್ ಹೆಡ್ಸ್ಗಳಿರ್ತವೆ, ಅದರಲ್ಲಿ ಕ್ಯಾಪ್ ಸ್ಕ್ರೂಸ್ಗಳಿರ್ತವೆ. ಆ ಥರದನ್ನು ಯೂಸ್ ಮಾಡಬೇಕಾದ ಸಂದರ್ಭದಲ್ಲಿ ಟೈಪ್ ಕೆ ಕೌಂಟರ್ ಬೋರ್ನ ನಾವು ಯೂಸ್ ಮಾಡ್ತೀವಿ. ಮತ್ತು ರೆಪ್ರೆಸೆಂಟಿಂಗ್ ಕೌಂಟರ್ ಬೋರ್ಸ್ ಇನ್ ಡ್ರಾಯಿಂಗ್, ಕೌಂಟರ್ ಬೋರ್ಸ್ ಕ್ಯಾನ್ ಬಿ ಇಂಡಿಕೇಟೆಡ್ ಐದರ್ ಬೈ ಕೋಡ್ ಡೆಸಿಗ್ನೇಷನ್ ಆರ್ ಯೂಸಿಂಗ್ ದಿ ಡೈಮೆನ್ಷನ್. ಇಲ್ಲೂ ಕೂಡ ಕೌಂಟರ್ ಬೋರ್ನ ರೆಪ್ರೆಸೆಂಟ್ ಮಾಡಬೇಕು ಡ್ರಾಯಿಂಗಲ್ಲಿ. ಈಗ ಡ್ರಾಯಿಂಗಲ್ಲಿ ನಮಗೆ ಅವನು ಡ್ರಾಯಿಂಗ್ ಕೊಟ್ಬಿಟ್ಮೇಲೆ ನಾವು ಅದನ್ನು ಪ್ರಾಡಕ್ಟನ್ನು ತಯಾರು ಮಾಡಬೇಕಾದ್ರೆ ಅಲ್ಲಿ ಏನೇನಿದೆ, ಎಷ್ಟೆಷ್ಟಿದೆ, ಅದು ಯಾವ ಥರ ಮಾಡಬೇಕು ಅಂತ ಅದನ್ನೆಲ್ಲ ನಮ್ಗೆ ಅರ್ಥ ಆಗಬೇಕಲ್ಲ. ಸೊ ಅದೇ ಥರ ಅರ್ಥ ಆಗೋ ಥರ ಈ ಡ್ರಾಯಿಂಗಲ್ಲಿ ಹೇಗೆ ಕೊಟ್ಟಿರ್ತಾನೆ ಅನ್ನೋದನ್ನು ನೋಡೋಣ. ಕೌಂಟ್ರ್ ಸಿಂಕಲ್ಲೂ ಸೇಮ್ ಕೊಟ್ಟಿದ್ದ, ಕೌಂಟ್ರ್ ಸಿಂಕಿಂಗಲ್ಲೂ ಸೇಮು, ಐದರ್ ಬೈ ಕೋಡ್, ಅಲ್ಲೂ ಕೋಡ್ ಕೊಟ್ಟು ಅದನ್ನು ರೆಪ್ರೆಸೆಂಟ್ ಮಾಡೋ ಥರನೂ ಇತ್ತು, ಮತ್ತು ಪೂರ್ತಿ ಡೈರೆಕ್ಟಾಗಿ ಡೈಮೆನ್ಷನ್ ಕೊಟ್ಟು ರೆಪ್ರೆಸೆಂಟ್ ಮಾಡೋ ಥರನೂ ಇತ್ತು. ಸೇಮ್ ಇಲ್ಲೂ ಕೂಡ ಐದರ್ ಬೈ ಕೋಡ್ ಡೆಸಿಗ್ನೇಷನ್ ಆರ್ ಯೂಸಿಂಗ್ ದಿ ಡೈಮೆನ್ಷನ್. ಬರೀ ಕೋಡ್ ಡೆಸಿಗ್ನೇಷನ್ ಕೊಟ್ಟು ರೆಪ್ರೆಸೆಂಟ್ ಮಾಡ್ತಾರೆ, ಅಥವಾ ಎಕ್ಸಾಕ್ಟ್ ಡೈಮೆನ್ಷನ್ ಯಾವ ಎಷ್ಟೆಷ್ಟಿದೆ ಅನ್ನೋ ಪೂರ್ತಿ ಡೈಮೆನ್ಷನ್ಸ್ ಕೊಟ್ಟು ಇದನ್ನು ರೆಪ್ರೆಸೆಂಟ್ ಮಾಡ್ತಾರೆ ಡ್ರಾಯಿಂಗಲ್ಲಿ ನಮ್ಗೆ ಅರ್ಥ ಆಗಬೇಕು ಅಂತ. ನೋಡಿ ಇಲ್ಲಿ ಕೊಟ್ಟಿದ್ದಾನೆ, ಇದು ಕೋಡ್ ಆಫ್ ಡೆಸಿಗ್ನೇಷನ್. ಇದನ್ನು ಕೊಟ್ಬಿಟ್ಟು ಇದು ಯಾವ ಥರ ಡೆಸಿಗ್ನೇಷನ್ ಅಂತಂದರೆ ರೆಪ್ರೆಸೆಂಟೇಷನ್ ಅಂತಂದರೆ ಕೋಡ್ ಆಫ್ ಡೆಸಿಗ್ನೇಷನ್ ಅಂತ ಕರಿಬೇಕು. ಇದು ನೋಡು, ಪೂರ್ತಿ ಡೈಮೆನ್ಷನ್ನೇ ಕೊಟ್ಬಿಟ್ಟಿದ್ದಾನೆ. ಚಿಕ್ಕ ಹೋಲ್ ಎಷ್ಟಿದೆ, ದೊಡ್ಡ ಹೋಲ್ ಎಷ್ಟಿದೆ, ಥಿಕ್ನೆಸ್ ಎಷ್ಟಿರಬೇಕು, ಡೆಪ್ತ್ ಎಷ್ಟಿರಬೇಕು. ನೋಡಿ, ಕೌಂಟ್ರ್ ಸಿಂಕಲ್ಲಿ ಡೆಪ್ತು ಭಾಳ ಕಮ್ಮಿ ಇತ್ತು, ಇಲ್ಲಿ ಕೌಂಟ್ರ್ ಬೋರಲ್ಲಿ ಡೆಪ್ತು ಭಾಳ ಜಾಸ್ತಿ ಇದೆ. ಕೌಂಟ್ರ್ ಸಿಂಕಿಂಗಲ್ಲಿ ಸ್ಲೋಪ್ ಇರ್ತಿತ್ತು, ಇಲ್ಲಿ ಡೈರೆಕ್ಟ್ ಇದೆ ಹೋಲು. ಸೊ ಇದನ್ನು ಗಮನ ಇಟ್ಟು ನೋಡಿ ಒಂಚೂರು. ಮತ್ತು ಯೂಸಿಂಗ್ ದಿ ಕೋಡ್ ಡೆಸಿಗ್ನೇಷನ್ ಇಲ್ಲಿದೆ ನೋಡಿ, ಈ ಥರ ಕೊಟ್ಟರೆ ಇದೇನಪ್ಪ ಅಂತಾರೆ, ಹೆಚ್ ಅನ್ನೋದು ಟೈಪು, ಎಮ್ ಅನ್ನೋದು ಮೀಡಿಯಮ್ಮು, 10 ಅನ್ನೋದು ನಾಮಿನಲ್ ಸೈಜು. ಇನ್ನು ಇಂಡಿಯನ್ ಸ್ಟ್ಯಾಂಡರ್ಡ್ 3406. ಹಾಗೆ ಯೂಸಿಂಗ್ ಡೈಮೆನ್ಷನ್ಸ್, ಪೂರ್ತಿ ಡೈಮೆನ್ಷನ್ನೇ ಕೊಟ್ಬಿಟ್ರೆ, ಇಲ್ಲಿ ಪೂರ್ತಿ ಪಕ್ಕಾ ಡೈಮೆನ್ಷನ್ನೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಆ ಕೆಳಗಡೆ ಸ್ಮಾಲ್ ಹೋಲು 11 mm ಇರಬೇಕು ಡಯಾಮೀಟ್ರು. ಆ H13 ಅನ್ನೋದು ಕ್ವಾಲಿಟಿ ಆಫ್ ಹೋಲು, ಅದು ಮುಂದೆ ಬರುತ್ತೆ ನಿಮಗೆ, ಯಾವ ಥರ ಆ H13 ಅಂದರೆ ಏನು, ಹೇಗೆ ಅಂತೆಲ್ಲ ನಿಮಗೆ ಮುಂದಕ್ಕೆ ಬರುತ್ತೆ. ಯಾವ ಟೈಪು ಹೋಲು ಮತ್ತು ಯಾವ ಟಾಲ್ರೆನ್ಸಲ್ಲಿರಬೇಕು, ಅದು ಗ್ರೇಡ್ ಆಫ್ ಟಾಲ್ರೆನ್ಸ್ ಅಂತ, ಅದು ಹೋಲ್ದು ಗ್ರೇಡ್ನ ಹೇಳುತ್ತೆ. ಅದು ಆಮೇಲೆ ಗೊತ್ತಾಗುತ್ತೆ ನಿಮಗೆ ಹೋಗ್ತಾ. ಈಗ ಸದ್ಯಕ್ಕೆ ಅದು ಡಯಾಮೀಟ್ರ್ ಅದನ್ನು ತಿಳ್ಕೊಳ್ಳಿ. ಡಯಾಮೀಟ್ರ್ ಮೇಲ್ಗಡೆದು 18 ಡಯಾಮೀಟ್ರ್ ಇರಬೇಕು, ಥಿಕ್ನೆಸ್ಸು ಎಷ್ಟೋ ಇದೆ 7.7 mm ಅದೇ. ಸೊ ಈ ಥರ ಪೂರ್ತಿ ಡೈಮೆನ್ಷನ್ನೇ ಕೊಟ್ಬಿಡೋದು. ಇದು ಕೊಟ್ಬಿಟ್ರೆ ಭಾಳ ಈಸಿ. ನಿಮ್ಗೆ ಆ ಥರ ಕೊಟ್ಟರು ನಿಮ್ಗೆ ಅರ್ಥ ಆಗಬೇಕು. ಯಾವುದು ಕೋಡದ್ದು ಕೊಟ್ಟರು ನಿಮಗೆ ಅರ್ಥ ಆಗಬೇಕು. ಮತ್ತು ಅದೇ ಥರ ಇನ್ನೊಂದು ಆಪ್ರೇಷನ್ನು ಯಾವುದಪ್ಪ ಅಂದರೆ
ಸ್ಪಾಟ್ ಫೇಸಿಂಗ್. ಸ್ಪಾಟ್ ಫೇಸಿಂಗ್ ಇದು ಹೆಚ್ಚು ಕಮ್ಮಿ ಕೌಂಟ್ರ್ ಬೋರ್ ಮಾಡೋ ಥರನೇ. ಕೌಂಟ್ರ್ ಬೋರ್ ಮಾಡೋ ಥರನೇ, ಆಲ್ಮೋಸ್ಟ್ 99% ಕೌಂಟ್ರ್ ಬೋರ್ ಮಾಡೋ ಥರನೇ. ಆದರೆ ಕೌಂಟ್ರ್ ಬೋರ್ ಎಷ್ಟು ಡೆಪ್ತಲ್ಲಿ ಮಾಡ್ತೀವೋ ಆ ಡೆಪ್ತಲ್ಲಿ ಮಾಡಲ್ಲ, ಸಣ್ಣ ಡೆಪ್ತಲ್ಲಿ ಮಾಡ್ತೀವಿ. ಜಸ್ಟ್ 1 mm ಅಥವಾ 1.5 mm ಅಷ್ಟೇ. ಸ್ಪಾಟ್ ಫೇಸಿಂಗ್ ಈಸ್ ಎ ಮೆಷರಿಂಗ್ ಆಪರೇಷನ್ ಫಾರ್ ಪ್ರೊಡ್ಯೂಸಿಂಗ್ ಎ ಫ್ಲಾಟ್ ಸೀಟ್ ಫಾರ್ ಬೋಲ್ಟ್ ಹೆಡ್, ವಾಷರ್ ಆರ್ ನಟ್ ಅಟ್ ದಿ ಓಪನಿಂಗ್ ಆಫ್ ಎ ಡ್ರಿಲ್ಡ್ ಹೋಲ್. ಸ್ಪಾಟ್ ಫೇಸಿಂಗ್ ಅಂತಂದರೆ ಏನಪ್ಪ ಅಂತಂದರೆ, ಇದು ಕೂಡ ಒಂದು ಆಪ್ರೇಷನ್ನು. ಏನು ಆಪ್ರೇಷನಪ್ಪ ಅಂತಂದರೆ, ಹೋಲ್ ಇರುತ್ತೆ ಮೊದಲೇ, ಆ ಹೋಲ್ಗೆ ಮೇಲ್ಗಡೆ ಪೋರ್ಷನಲ್ಲಿ ಒಂದು ಫ್ಲ್ಯಾಟ್ ಸೀಟನ್ನು ಪ್ರೊಡ್ಯೂಸ್ ಮಾಡೋದು. ಯಾವುದಕ್ಕೆ? ಅಲ್ಲಿ ಒಂದು ಬೋಲ್ಟ್ ಹೋಗಿ ಕೂತ್ಕೊಳ್ತಾರೆ, ಲಾಕ್ ಆಗೋ ಥರ. ಬೋಲ್ಟ್ ಸಲೀಸಾಗಿ ಹೋಗಿ ಆ ಜಾಗದಲ್ಲಿ ಕೂತ್ಕೊಳ್ತಾರೆ. ಬೋಲ್ಟು ಅಥವಾ ವಾಷರು ಅಥವಾ ನಟ್ಟು ಯಾವುದಾದ್ರು ಸರಿ, ಅಲ್ಲಿ ಹೋಗಿ ಸಲೀಸಾಗಿ ಕೂತ್ಕೊಳ್ಳೋಕ್ಕೆ ಜಸ್ಟ್ ಒಂದು ಸೀಟ್ ಥರ. ಅಲ್ಲಿ ಕೌಂಟ್ರ್ ಬೋರ್ ಆದರೆ ಇಲ್ಲಿ ನೋಡಿ 7 mm ಇತ್ತು, ನಾವು ಈಗ ಫಿಗರಲ್ಲಿ ನೋಡಿದಾಗ 7 mm ಇತ್ತು. ಆ ಥರ ಇನ್ನು 10 mm ಇರುತ್ತೆ, 9 mm ಇರುತ್ತೆ, ಆ ಥರ ಎಲ್ಲ ಇರುತ್ತೆ. ಬಟ್ ಸ್ಪಾಟ್ ಫೇಸಿಂಗಲ್ಲಿ ಜಸ್ಟ್ 1 mm ಇರುತ್ತೆ. ಇಲ್ಲಿ ನೋಡಿ ಬಂತು ಫಿಗರಲ್ಲಿ, ಇಲ್ಲಿ ನೋಡಿ ಹೋಲಿದೆ. ಆ ಹೋಲಲ್ಲಿ ಜಸ್ಟ್ ಸೀಟ್ ಆಗೋಕ್ಕೆ, ಇದು ಜಸ್ಟ್ ಸೀಟ್ ಆಗೋಕ್ಕೆ ಮಾಡಿಕೊಟ್ಟಿರೋಂಥ ಒಂದು ಫೆಸಿಲಿಟಿ. ಇದನ್ನು ಸ್ಪಾಟ್ ಫೇಸಿಂಗ್ ಅಂತ ಕರೀತಾರೆ. 99% ಕೌಂಟ್ರ್ ಬೋರಿಂಗ್ ಆಪರೇಷನ್ನೇ, ಆಲ್ಮೋಸ್ಟ್ ಕೌಂಟ್ರ್ ಬೋರಿಂಗ್ ಆಪರೇಷನ್ನೇ. ಆದರೆ ಕೌಂಟ್ರ್ ಬೋರಲ್ಲಿ ಪೂರ್ತಿ ಡೆಪ್ತಲ್ಲಿ ಇರ್ತದೆ. ಸ್ಪಾಟ್ ಫೇಸಿಂಗು ಮೇಲ್ಗಡೆ ತುದಿಲಿ ಮಾತ್ರ ಇರ್ತದೆ, ಸ್ವಲ್ಪ ಡೈರೆಕ್ಟಾಗಿ ಇರುತ್ತದೆ. ಒಂಚೂರಲ್ಲಿ ಈ ಬೋಲ್ಟ್ ಹೆಡ್ಗಳು, ವಾಷರು ಅಥವಾ ನಟ್ ಎಲ್ಲ ಹೋಗಿ ನೀಟಾಗಿ ಸೀಟ್ ಆಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ್ಯಂಡ್ ದ ಟೂಲ್ ಈಸ್ ಕಾಲ್ಡ್ ಎ ಸ್ಪಾಟ್ ಫೇಸರ್. ಮತ್ತು ಇದಕ್ಕೆ ಈ ಕೆಲಸ ಮಾಡೋದಕ್ಕೆ, ಈ ಆಪ್ರೇಷನ್ ಮಾಡೋಕ್ಕೆ ಉಪಯೋಗಿಸುವಂಥ ಟೂಲ್ನ ನಾವು ಸ್ಪಾಟ್ ಫೇಸರ್ ಅಂತ ಕರೀತಾರೆ, ಅಥವಾ ಸ್ಪಾಟ್ ಫೇಸಿಂಗ್ ಟೂಲ್ ಅಂತಲೂ ಕರೀತಾರೆ. ಸ್ಪಾಟ್ ಫೇಸರ್ ಅಥವಾ ಸ್ಪಾಟ್ ಫೇಸಿಂಗ್ ಟೂಲ್ ಅಂತಲೂ ಕರೀತಾರೆ. ದ ಟೂಲ್ ಈಸ್ ಕಾಲ್ಡ್ ಎ ಸ್ಪಾಟ್ ಫೇಸರ್ ಆರ್ ಎ ಸ್ಪಾಟ್ ಫೇಸಿಂಗ್ ಟೂಲ್. ಸ್ಪಾಟ್ ಫೇಸಿಂಗ್ ಮಾಡೋದ್ರಿಂದ ಸ್ಪಾಟ್ ಫೇಸಿಂಗ್ ಟೂಲ್ ಅಂತ ಕರೀತಾರೆ, ಆಯಿತಾ. ಇದು ಜಸ್ಟ್ ಸ್ಪಾಟ್ ಫೇಸಿಂಗ್ ಈಸ್ ಎ ಮಷೀನಿಂಗ್ ಆಪರೇಷನ್ ಫಾರ್ ಪ್ರೊಡ್ಯೂಸಿಂಗ್ ಎ ಫ್ಲ್ಯಾಟ್ ಸೀಟ್ ಫಾರ್ ಬೋಲ್ಟ್ ಹೆಡ್, ವಾಷರ್ ಆರ್ ನಟ್ ಅಟ್ ದಿ ಓಪನಿಂಗ್ ಆಫ್ ದಿ ಡ್ರಿಲ್ಡ್ ಹೋಲ್. ಈಗ ಆಲ್ರೆಡಿ ಇರುವಂಥ ಡ್ರಿಲ್ ಮೇಲ್ಗಡೆ ಓಪನಿಂಗ್ ಸ್ಟಾರ್ಟಿಂಗಲ್ಲೇ ಜಸ್ಟು ಈ ಬೋಲ್ಟ್ ಹೆಡ್ಡು ಅಥವಾ ನಟ್ಸ್ಗಳು ಹೋಗಿ ಸೀಟ್ ಆಗೋದಕ್ಕೆ ಮಾಡೋವಂಥ ಒಂದು ಸಣ್ಣ ಜಾಗ, ಅದನ್ನು ಸ್ಪಾಟ್ ಫೇಸಿಂಗ್ ಅಂತ ಕರೀತಾರೆ. ಮತ್ತು ಸ್ಪಾಟ್ ಫೇಸಿಂಗ್ ಈಸ್ ಸಿಮಿಲರ್ ಟು ಕೌಂಟ್ರ್ ಬೋರಿಂಗ್ ಎಕ್ಸೆಪ್ಟ್ ದಟ್ ಇಟ್ ಈಸ್ ಶಾಲೋವರ್ ಅಂತಂದರೆ ಜಾಸ್ತಿ ಆಳ ಇಲ್ಲದೇ ಇರೋದು ಅಂತ. ಶಾಲೋವರ್ ಅಂತಂದರೆ ಆಳ ಇಲ್ಲದೇ ಇರೋದು ಅಂತ. ಶಾಲೋವರ್ ಅದನ್ನು ಅಂಡರ್ಲೈನ್ ಮಾಡಿಕೊಂಡು ಕನ್ನಡದಲ್ಲಿ ಬೇಕಾದ್ರೆ ಬರ್ಕೊಂಬಿಡಿ, ಇಲ್ಲೂ ನಾನು ಬರೆದಿದ್ದೀನಿ. ಶಾಲೋವರ್ ಅಂತಂದರೆ ಆಳ ಇಲ್ಲದೇ ಇರೋದು, ಅಂದರೆ ಡೆಪ್ತ್ ಇಲ್ಲದೇ ಇರೋದು ಅಂತ. ಸ್ಪಾಟ್ ಫೇಸಿಂಗ್ ಈಸ್ ಸಿಮಿಲರ್ ಟು ಕೌಂಟ್ರ್ ಬೋರಿಂಗ್, ಅಂದರೆ ಕೌಂಟ್ರ್ ಬೋರಿಂಗ್ ಥರನೇ. ಸಿಮಿಲರ್ ಅಂದರೆ ಅದೇ ಥರ ಅಂತ, ಕೌಂಟ್ರ್ ಬೋರಿಂಗ್ ಥರನೇ. ಎಕ್ಸೆಪ್ಟ್ ದಟ್ ಇಟ್ ಈಸ್ ಶಾಲೋವರ್. ಎಕ್ಸೆಪ್ಟ್ ಏನಪ್ಪ ಅಂತಂದರೆ, ಆ ಕೌಂಟ್ರ್ ಬೋರ್ ತುಂಬ ಆಳ ಇರುತ್ತೆ, ಇದು ಸ್ವಲ್ಪ ಇರುತ್ತದೆ, ಡೆಪ್ತು ಇರೋದಿಲ್ಲ. ಶಾಲೋವರ್ ಅಂತಂದರೆ ಆಳ ಇಲ್ಲದೇ ಇರೋವಂಥದ್ದು. ಆ್ಯಂಡ್ ದ ಟೂಲ್ಸ್ ದಟ್ ಆರ್ ಯೂಸ್ಡ್ ಫಾರ್ ಕೌಂಟ್ರ್ ಬೋರಿಂಗ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸ್ಪಾಟ್ ಫೇಸಿಂಗ್. ಮತ್ತು ಇನ್ನೊಂದು ಇದರಲ್ಲಿ ಏನು ಅವಕಾಶ ಅಂತಂದರೆ, ಕೌಂಟ್ರ್ ಬೋರಿಂಗ್ ಮಾಡೋದಕ್ಕೆ ಯಾವ ಟೂಲ್ನ ನಾವು ಉಪಯೋಗಿಸ್ತೀವೋ, ಕೌಂಟ್ರ್ ಬೋರ್ ಟೂಲ್ನ, ಅದೇ ಟೂಲ್ನ ಉಪಯೋಗಿಸ್ಕೊಂಡು ಸ್ಪಾಟ್ ಫೇಸಿಂಗು ಮಾಡ್ಬೋದು. ಟೂಲ್ ದಟ್ ಆರ್ ಯೂಸ್ಡ್ ಫಾರ್ ಕೌಂಟ್ರ್ ಬೋರಿಂಗ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸ್ಪಾಟ್ ಫೇಸಿಂಗ್. ಸ್ಪಾಟ್ ಫೇಸಿಂಗ್ಗೆ ಕೌಂಟ್ರ್ ಬೋರ್ ಮಾಡೋದಕ್ಕೆ ಉಪಯೋಗಿಸುವಂಥ ಟೂಲ್ನ ಕೂಡ ನಾವು ಉಪಯೋಗಿಸ್ಬೋದು ಅಲ್ವಾ. ನಾವು ಅದರಲ್ಲಿ ಡೆಪ್ತ್ ಜಾಸ್ತಿ ಹೋಗುತ್ತೆ, ಇದರಲ್ಲಿ ಡೆಪ್ತ್ ಇರೋದಿಲ್ಲ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ಆ ಟೂಲ್ನ ನಾವು ಧಾರಾಳವಾಗಿ ಆರಾಮಾಗಿ ಉಪಯೋಗಿಸ್ಬೋದು. ಮತ್ತು ಸ್ಪಾಟ್ ಫೇಸಿಂಗ್ ಈಸ್ ಆಲ್ಸೋ ಡನ್ ಬೈ ಫ್ಲೈ ಕಟರ್ಸ್ ಬೈ ಎಂಡ್ ಕಟಿಂಗ್ ಆ್ಯಕ್ಷನ್. ಮತ್ತು ಈ ಸ್ಪಾಟ್ ಫೇಸಿಂಗ್ನ ಫ್ಲೈ ಕಟರ್ಸ್ ಅಂತ ಒಂದು ಟೂಲ್ ಸಿಗುತ್ತೆ, ಅದನ್ನು ಉಪಯೋಗಿಸಿ ಕೂಡ ನಾವು ಮಾಡ್ಬೋದು. ಇಲ್ಲಿ ನೋಡಿ ಬಂತು ಫಿಗರ್ಲಿ ಫ್ಲೈ ಕಟರ್ಸ್ ಅಂತ. ಇಲ್ಲಿ ಬ್ಲೇಡ್ಗಳು ಬರುತ್ತೆ, ಆ ಬ್ಲೇಡ್ಗಳನ್ನ ಫಿಕ್ಸ್ ಮಾಡಿಕೊಂಡು ನಾವು ಎಂಡ್ ಕಟಿಂಗ್ ಆ್ಯಕ್ಷನ್, ಅಂದರೆ
ತುದಿನಲ್ಲಿ ಕಟಿಂಗ್ ಮಾಡೋವಂಥ ಆ್ಯಕ್ಷನ್ನ ಇಟ್ಕೊಂಡು ಈ ಫ್ಲೈ ಕಟರ್ಸ್ನ ಉಪಯೋಗಿಸ್ಕೊಂಡು ನಾವು ಸ್ಪಾಟ್ ಫೇಸಿಂಗ್ನ ಮಾಡ್ಬೋದು. ಫ್ಲೈ ಕಟರ್ಸ್ನ ಉಪಯೋಗಿಸ್ಕೊಂಡು ಕೌಂಟ್ರ್ ಬೋರ್ ಮಾಡೋಕ್ಕಾಗಲ್ಲ, ಆದರೆ ಕೌಂಟ್ರ್ ಬೋರಿಂಗ್ ಟೂಲ್ನ ಉಪಯೋಗಿಸ್ಕೊಂಡು ಸ್ಪಾಟ್ ಫೇಸಿಂಗ್ ಮಾಡ್ಬೋದು. ಮತ್ತು ದ ಕಟರ್ ಬ್ಲೇಡ್ ಈಸ್ ಇನ್ಸರ್ಟೆಡ್ ಇನ್ ದಿ ಸ್ಲಾಟ್ ಆಫ್ ದಿ ಹೋಲ್ಡರ್ ವಿಚ್ ಕ್ಯಾನ್ ಬಿ ಮೌಂಟೆಡ್ ಆನ್ ಟು ದ ಸ್ಪಿಂಡಲ್. ಇಲ್ಲೊಂದು ಸ್ಪಿಂಡಲ್ ಇರುತ್ತೆ, ಅಲ್ಲಿ ಒಂದು ಗ್ರೂ ಇದೆ ನೋಡಿ, ರೈಟ್ ಸೈಡಲ್ಲಿ ತೋರಿಸಿದ್ದಾನೆ ಗ್ರೂ. ಆ ಗ್ರೂಗೆ ಈ ಬ್ಲೇಡ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದು. ಬ್ಲೇಡ್ಗಳನ್ನ ಫಿಕ್ಸ್ ಮಾಡಿಕೊಂಡು ನಮಗೆ ಯಾವ ಥರದ್ದು ಬೇಕೋ ಆ ಟೂಲ್ನ ಆ ಥರ ಫಿಕ್ಸ್ ಮಾಡಿಕೊಂಡು ಸ್ಪಾಟ್ ಫೇಸಿಂಗು ಮಾಡ್ಬೋದು. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಸೈನ್ಮೆಂಟ್ಸು ನೋಡೋಣ. ಒಂದು, ನೇಮ್ ದ ಆಪ್ರೇಷನ್ ಶೋನ್ ಇನ್ ದ ಫಿಗರ್. ಇಲ್ಲೊಂದು ಫಿಗರ್ ಕೊಟ್ಟಿದ್ದಾನೆ, ಇದು ಆಪ್ರೇಷನ್ ಯಾವುದು ಅಂತ ಹೇಳಬೇಕು. ಕೌಂಟ್ರ್ ಸಿಂಕಿಂಗಲ್ಲೂ ಇದೇ ಥರ ಕೊಟ್ಟಿದ್ದ. ಕೌಂಟ್ರ್ ಸಿಂಕಿಂಗ್ ಆಪ್ರೇಷನ್ ಆದಮೇಲೆ ಅಸೈನ್ಮೆಂಟು ಸೇಮ್ ಇದೇ ಥರ ಇತ್ತು, ಆದರೆ ಅಲ್ಲಿ ಬಿವೆಲ್ ಇತ್ತು. ಬಿವೆಲ್ ಅಂದರೆ ಆ್ಯಂಗಲಲ್ಲಿತ್ತು, ಇಲ್ಲಿ ಸ್ಟ್ರೈಟ್ ಇದೆ. 2 ಹೋಲ್ ಥರ ಡೈರೆಕ್ಟಾಗಿ ಕಾಣಿಸ್ತಾ ಇಲ್ವಾ, ಒಂದು ಚಿಕ್ಕ ಹೋಲು ಒಂದು ದೊಡ್ಡ ಹೋಲು, 2 ಹೋಲ್ ಥರ ಇದೆ. ಬಟ್ ಅದರಲ್ಲಿ ಏನಾಗಿತ್ತು, ಮೇಲ್ಗಡೆ ಪೋರ್ಷನ್ನು ಆ್ಯಂಗಲ್ ಇರ್ತಿತ್ತು, ಸ್ಲೋಪ್ ಇರ್ತಿತ್ತು ಅಲ್ವಾ. ಸೊ ಇದಕ್ಕೆ ಈ ಥರ ಫಿಗರ್ ಬಂದಾಗ ನಾವು ಏನು ಬರೀಬೇಕು ಅಥವಾ ಏನು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಕೌಂಟರ್ ಬೋರಿಂಗ್. ಮತ್ತು ಎರಡನೇದು, ನೇಮ್ ದ ಕಟಿಂಗ್ ಟೂಲ್ಸ್ ಶೋನ್ ಇನ್ ದಿ ಫಿಗರ್. ಈ ಫಿಗರ್ ಕೊಟ್ಟಿರುವಂಥ ಕಟಿಂಗ್ ಟೂಲು ಯಾವುದು ಅಂತ ಹೇಳಬೇಕು. ಇಲ್ಲಿ ನಾವು ಆವಾಗಲೇ ನೋಡಿದ್ದೀವಿ, ಇದು ಕೌಂಟರ್ ಬೋರ್ ಟೂಲ್, ಇದು ಕೌಂಟರ್ ಬೋರ್ ಟೂಲ್. ಇನ್ನೊಂದು, ದ ಪ್ರೋಸೆಸ್ ಆಫ್ ಎನ್ಲಾರ್ಜಿಂಗ್ ದಿ ಎಂಡ್ ಆಫ್ ಹೋಲ್ ಫಾರ್ ಅಕಾಮಡೇಟಿಂಗ್ ದಿ ಸಾಕೆಟ್ ಸ್ಕ್ರೂಸ್ ಹೆಡ್ ಈಸ್. ದಿ ಪ್ರೋಸೆಸ್ ಆಫ್ ಎನ್ಲಾರ್ಜಿಂಗ್ ದಿ ಎಂಡ್ ಆಫ್ ಹೋಲ್ ಫಾರ್ ಅಕಾಮಡೇಟಿಂಗ್ ದಿ ಸಾಕೆಟ್ಸ್ ಸ್ಕ್ರೂ ಹೆಡ್ ಈಸ್ ಡ್ಯಾಶ್. ಇದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ದ ಪ್ರೋಸೆಸ್ ಆಫ್ ಎನ್ಲಾರ್ಜಿಂಗ್ ದಿ ಎಂಡ್ ಆಫ್ ದ ಹೋಲ್, ಎನ್ಲಾರ್ಜಿಂಗ್ ಅಂತ ಇದೆ. ನಾವು ಕೌಂಟ್ರ್ ಸಿಂಕಿಂಗಲ್ಲಿ ಬಿವೆಲ್ಲಿಂಗ್ ದಿ ಎಂಡ್ ಆಫ್ ದ ಹೋಲ್ ಅಂತ ಬರುತ್ತೆ. ಕೌಂಟ್ರ್ ಸಿಂಕಿಂಗಲ್ಲಿ ಬಿವೆಲ್ಲಿಂಗ್ ದಿ ಎಂಡ್ ಆಫ್ ದ ಹೋಲ್ ಅಂತ ಬರುತ್ತೆ, ಇಲ್ಲಿ ಎನ್ಲಾರ್ಜಿಂಗ್ ದಿ ಎಂಡ್ ಆಫ್ ದ ಹೋಲ್ ಅಂತ ಬರುತ್ತೆ. ಸೊ ಬಿವೆಲ್ಲಿಂಗು ಬೇರೆ, ಎನ್ಲಾರ್ಜಿಂಗು ಬೇರೆ. ಸೊ ಆ ಬಿವೆಲ್ಲಿಂಗು ಮತ್ತು ಎನ್ಲಾರ್ಜಿಂಗು 2 ವರ್ಡನ್ನ ಅರ್ಥ ಮಾಡಿಕೊಂಡು ನಾವು ಅದು ಯಾವುದು ಅಂತ ನಾವು ಹೇಳಬೇಕಾಗುತ್ತೆ. ಇಲ್ಲಿ ದ ಪ್ರೋಸೆಸ್ ಆಫ್ ಎನ್ಲಾರ್ಜಿಂಗ್ ಎ ಹೋಲ್, ಎನ್ಲಾರ್ಜಿಂಗ್ ದಿ ಎಂಡ್ ಆಫ್ ಹೋಲ್ ಫಾರ್ ಅಕಾಮಡೇಟಿಂಗ್ ದಿ ಸಾಕೆಟ್ ಸ್ಕ್ರೂ ಹೆಡ್ ಈಸ್ ಏನಂತ ಕರಿತೀವಿ, ರೀಮಿಂಗ್ ಅಂತೀವ, ಸ್ಪಾಟ್ ಫೇಸಿಂಗ್ ಅಂತೀವ, ಕೌಂಟ್ರ್ ಬೋರಿಂಗ್ ಅಂತೀವ, ಅಥವಾ ಕೌಂಟ್ರ್ ಸಿಂಕಿಂಗ್ ಅಂತೀವ. ರೀಮಿಂಗ್ ಅಂತೀವ, ಇಲ್ಲ, ರೀಮಿಂಗ್ ಅನ್ನೋದು ಇನ್ನೊಂದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಅದೇನು ಅಂತ. ಸ್ಪಾಟ್ ಫೇಸಿಂಗ್ ಅಲ್ಲ, ಎನ್ಲಾರ್ಜಿಂಗ್ ಎ ಹೋಲ್ ಅಂತ ಕೊಟ್ಬಿಟ್ಟಿದ್ದಾನೆ, ಎನ್ಲಾರ್ಜಿಂಗ್ ಎ ಹೋಲ್ ಅಂತ ಕೊಟ್ಬಿಟ್ಟಿದ್ದಾನೆ, ಸ್ಪಾಟ್ ಫೇಸಿಂಗ್ ಅಲ್ಲ. ಸೊ ಕೌಂಟರ್ ಬೋರಿಂಗ್, ಎನ್ಲಾರ್ಜಿಂಗ್ ಎ ಹೋಲ್ ಅಂತಂದರೆ ಕೌಂಟ್ರ್ ಬೋರಿಂಗ್. ಬಿವೆಲ್ಲಿಂಗ್ ದಿ ಎಂಡ್ ಆಫ್ ದ ಹೋಲ್ ಅಂತ ಕೊಟ್ಟಿದ್ದಿದ್ರೆ ಅದು ಕೌಂಟ್ರ್ ಸಿಂಕಿಂಗ್ ಆಗ್ತಿತ್ತು. ಬಿವೆಲ್ಲಿಂಗ್ ದಿ ಎಂಡ್ ಆಫ್ ದ ಹೋಲ್ ಅಂತ ಕೊಟ್ಟಿದ್ರೆ ಕೌಂಟ್ರ್ ಸಿಂಕಿಂಗ್ ಆಗ್ತಿತ್ತು. ಈಗ ಇಲ್ಲಿ ಎನ್ಲಾರ್ಜಿಂಗ್ ದಿ ಎಂಡ್ ಆಫ್ ದ ಹೋಲ್ ಅಂತ ಕೊಟ್ಟಿರೋದ್ರಿಂದ ದಿ ಆನ್ಸರ್ ಈಸ್ ಸಿ. ಆ್ಯಂಡ್ ಅಪ್ರಾಪ್ರಿಯೇಟ್ ಟೂಲ್ ಯೂಸ್ಡ್ ಫಾರ್ ಸ್ಪಾಟ್ ಫೇಸಿಂಗ್ ಆಪ್ರೇಷನ್ ಈಸ್. ಮತ್ತು ಸ್ಪಾಟ್ ಫೇಸಿಂಗ್ ಆಪ್ರೇಷನ್ ಮಾಡೋಕ್ಕೆ ಅಪ್ರಾಪ್ರಿಯೇಟ್ ಟೂಲ್ ಯಾವುದಪ್ಪ ಯೂಸ್ ಮಾಡೋದು ಅಂದರೆ ರೀಮಿಂಗ್ ಮಾಡೋಕ್ಕೆ ಯೂಸ್ ಮಾಡೋದ, ಲೇತ್ ಟೂಲ, ಲೇತಲ್ಲಿ ಯೂಸ್ ಮಾಡ್ತೀವಲ್ಲ ಆ ಟೂಲ, ಫ್ಲೈ ಕಟರ್ಸಾ ಅಥವಾ ಕೌಂಟ್ರ್ ಸಿಂಕಾ. ನೋಡಿ ಇಲ್ಲಿ ಅಪ್ರಾಪ್ರಿಯೇಟ್ ಟೂಲ್, ಕರೆಕ್ಟಾಗಿ ಸ್ಪಾಟ್ ಫೇಸಿಂಗ್ ಮಾಡೋಕ್ಕೇ ಸ್ಪಾಟ್ ಫೇಸಿಂಗ್ ಟೂಲ್ನೇ ಯಾವುದು ಅಂತ ನಾವು ಹೇಳಬೇಕಾಗತ್ತೆ. ಸ್ಪಾಟ್ ಫೇಸಿಂಗ್ನ ನಾವು ಕೌಂಟ್ರ್ ಬೋರ್ ಟೂಲಲ್ಲೂ ಮಾಡ್ಬೋದು, ಬಟ್ ಅದಕ್ಕೆ ಅಪ್ರಾಪ್ರಿಯೇಟ್ ಟೂಲ್ ಯಾವುದು ಅಂತ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಟೂಲ್ ಹೆಸರನ್ನೇ ನಾವು ಸ್ಪೆಸಿಫೈ ಮಾಡಿ ಹೇಳಬೇಕಾಗುತ್ತೆ. ಸೊ ರೀಮರಲ್ಲ, ಲೇತ್ ಟೂಲಲ್ಲ, ಕೌಂಟ್ರ್ ಸಿಂಕ್ ಅಲ್ಲ. ಕೌಂಟ್ರ್ ಸಿಂಕ್ ಆದರೆ ಕೌಂಟ್ರ್ ಸಿಂಕಿಂಗ್ ಆಗುತ್ತೆ, ಅಲ್ಲಿ ಸ್ಪಾಟ್ ಫೇಸಿಂಗ್ ಆಗಲ್ಲ. ಸೊ ಆನ್ಸರ್ ಈಸ್ ಸಿ, ಫ್ಲೈ ಕಟರ್ಸ್. ಫ್ಲೈ ಕಟರ್ಸ್. ಈಗ ನೀವು ಕೌಂಟ್ರ್ ಸಿಂಕ್ ಅನ್ನೋ ಬದಲು ಕೌಂಟ್ರ್ ಬೋರಿಂಗ್ ಟೂಲ್ ಅಂತ ಕೊಟ್ಟಿದ್ರೂ ಫ್ಲೈ ಕಟರ್ಸೇ ಬರೀಬೇಕು. ಕೌಂಟ್ರ್ ಬೋರಿಂಗ್ ಟೂಲಲ್ಲೂ ನಾವು ಸ್ಪಾಟ್ ಫೇಸಿಂಗ್ ಮಾಡ್ಬೋದು, ಬಟ್ ಅವನು ಫ್ಲೈ ಕಟರ್ಸ್ನ ಕೊಟ್ಟಾಗ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಫ್ಲೈ ಕಟರ್ಸ್ನೇ ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ಮಾಡಬಹುದು ಅಂತ ಕೊಟ್ಟಿದ್ದಾನೆ, ಇದರಲ್ಲಿ ಮಾಡೋಕ್ಕೆ ಉಪಯೋಗಿಸೋವಂಥ ಟೂಲು ಫ್ಲೈ ಕಟರ್ಸ್ ಅಂತ ಸ್ಪೆಸಿಫಿಕ್ಕಾಗಿ ನಾವು ಹೇಳಬೇಕಾಗುತ್ತೆ. ಈ ಫ್ಲೈ ಕಟರ್ಸ್ ಅನ್ನೋದು ಆನ್ಸರಲ್ಲಿ ಇಲ್ಲ ಅಂದಾಗ ಕೌಂಟ್ರ್ ಬೋರ್ ಟೂಲ್ನ ನಾವು ಆನ್ಸರ್ ಮಾಡ್ಕೋಬೋದು. ಬಟ್ ಈ ಫ್ಲೈ ಕಟರ್ ಟೂಲ್ಸ್ ಅಂತ ಏನಾದ್ರು ಇದ್ದರೆ ಮಿಕ್ಕಿದ್ದು ಯಾವುದೇ ಇರಲಿ, ಕೌಂಟ್ರ್ ಬೋರಿಂಗ್ ಟೂಲ್ ಇರಲಿ, ಕೌಂಟ್ರ್ ಸಿಂಕಿಂಗ್ ಟೂಲ್ ಇರಲಿ, ಯಾವುದೇ ಇರಲಿ, ಆವಾಗ ನಾವು ಫ್ಲೈ ಕಟರ್ಸ್ ಅಂತಲೇ ಹೇಳಬೇಕು.
ಇನ್ನು ಕೌಂಟ್ರ್ ಬೋರಿಂಗ್ ಈಸ್ ಡನ್ ಫಾರ್. ಮತ್ತು ಕೌಂಟ್ರ್ ಬೋರಿಂಗ್ ಯಾತಕ್ಕೆ ಮಾಡ್ತಾರೆ ನೋಡಿ, ಕ್ವಶನ್ನು ತಿರುಗಿಸಿ ಮುರಿಸಿ ಅದೇ ಕ್ವಶನ್ ಕೇಳ್ತಾ ಇರ್ತಾರೆ. ಕ್ವಶನ್ ನಮ್ಗೆ ಅರ್ಥ ಆಗಬೇಕು ಅಷ್ಟೇ. ಒಂದೇ ಕ್ವಶನ್ನ ನಮಗೆ ತಿರುಗಿಸಿ ಮುರಿಸಿ ಕೊಡ್ತಾ ಇರ್ತಾನೆ. ಈ ಕ್ವಶನ್ಗಳು ನಿಮಗೆ ಈ ಥರ ನೀವು ಓದ್ಕೊಂಡು ಆನ್ಸರ್ ಮಾಡಿದರೆ ಈ ಕ್ವಶನ್ ಬಂದಾಗ ನಿಮ್ಗೆ ಹೆದರಿಕೆ ಆಗೋಲ್ಲ, ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ನೀವು ಮನ್ಸು ಮಾಡಿದ್ರೆ ಟಕ ಅಂತ ಅರ್ಧ ಗಂಟೆಲಿ ಎಲ್ಲನೂ ಆನ್ಸರ್ ಮಾಡ್ಬಿಟ್ಟು ಬಂದ್ಬಿಡ್ಬೋದು. ಈಗೆಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು. ಹೋಗೋದು, ಕ್ವಶನ್ ನೋಡೋದು, ಟಿಕ್ ಮಾಡೋದು, ಹೋಗೋದು, ಕ್ವಶನ್ ನೋಡೋದು, ಟಿಕ್ ಮಾಡೋದು ಅಷ್ಟೇ. ನೀವೇನು ಬರಿತಾನೂ ಕೂತ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ. ಹೋಗೋದು, ನೋಡೋದು, ಯಾವುದಿದೆ ಕರೆಕ್ಟ್ ಆನ್ಸರ್ಗೆ ಟಿಕ್ ಮಾಡೋದು. 4 ಆನ್ಸರ್ ಇರ್ತದೆ, ಅದನ್ನ ಟಿಕ್ ಮಾಡೋದು ಕರೆಕ್ಟ್ ಆನ್ಸರ್ ಯಾವುದು ಅಂತ. ಕೌಂಟ್ರ್ ಬೋರಿಂಗ್ ಇಸ್ ಡನ್ ಫಾರ್ ಡಿಬರಿಂಗ್ ಎ ಹೋಲ್ ಎಂಡ್. ಡಿಬರ್ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ತೀವ. ಡಿಬರಿಂಗ್ ಮಾಡೋದಕ್ಕೆ ನಾವು ಕೌಂಟ್ರ್ ಸಿಂಕಿಂಗ್ ಟೂಲ್ ಉಪಯೋಗಿಸ್ತೀವಿ, ಕೌಂಟ್ರ್ ಸಿಂಕ್ ಮಾಡ್ತೀವಿ ಅಲ್ವಾ. ಎನ್ಲಾರ್ಜಿಂಗ್ ದಿ ಹೋಲ್ ಟು ಆ್ಯಕ್ಯುರೇಟ್ ಸೈಜ್. ಸೊ ಕೌಂಟ್ರ್ ಬೋರಿಂಗ್ ಏನು ಮಾಡೋದಕ್ಕೆ, ಹೋಲ್ನ ಆ್ಯಕ್ಯುರೇಟ್ ಸೈಜ್ಗೆ ಎನ್ಲಾರ್ಜ್ ಮಾಡೋದಕ್ಕೆ. ಫಿನಿಷಿಂಗ್ ದಿ ಕೋಲ್ಡ್ ಹೋಲ್, ಮತ್ತು ರಫ್ ಹೋಲ್ನ, ಕೋಲ್ಡ್ ಹೋಲ್ ಅಂತಂದರೆ ರಫ್ ಹೋಲ್, ಆ ರಫ್ ಹೋಲ್ನ ಕ್ಲೀನ್ ಮಾಡಿ ಫಿನಿಷಿಂಗ್ ಮಾಡೋದಕ್ಕೆ. ಅಥವಾ ಅಕಾಮಡೇಟಿಂಗ್ ಸಾಕೆಟ್ ಹೆಡ್ ಸ್ಕ್ರೂಸ್, ಆ ಸಾಕೆಟ್ ಹೆಡ್ ಸ್ಕ್ರೂನ ಅಕಾಮಡೇಟ್ ಮಾಡೋದಕ್ಕೆ ಅಂತ ಕೇಳ್ತಾನೆ. ನೋಡಿ, ಇಲ್ಲಿ ಎನ್ಲಾರ್ಜಿಂಗ್ ದಿ ಹೋಲ್ ಅಂತಲೂ ಕೊಟ್ಟಿದ್ದಾನೆ, ಅಕಾಮಡೇಟಿಂಗ್ ಸಾಕೆಟ್ ಹೆಡ್ ಅಂತಲೂ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಎರಡೂ ಹೆಚ್ಚು ಕಮ್ಮಿ ಕರೆಕ್ಟ್ ಆನ್ಸರು, ಆದರೆ ನೀವು ಅದರಲ್ಲಿ ಅಪ್ರಾಪ್ರಿಯೇಟ್ ಆನ್ಸರ್ನ ನೀವು ಬರಿಬೇಕಾಗುತ್ತೆ. ದಿ ಆನ್ಸರ್ ಈಸ್ ಡಿ, ಅಕಾಮಡೇಟಿಂಗ್ ಸಾಕೆಟ್ ಹೆಡ್ ಸ್ಕ್ರೂಸ್. ಕೌಂಟ್ರ್ ಬೋರಿಂಗ್ ಮಾಡೋದು ಏನಕ್ಕೆ, ಅಕಾಮಡೇಟಿಂಗ್ ಸಾಕೆಟ್ ಹೆಡ್ ಸ್ಕ್ರೂಸ್. ಸಾಕೆಟ್ ಹೆಡ್ ಸ್ಕ್ರೂಸ್ನ ನಾವು ಅಕಾಮಡೇಟ್ ಮಾಡೋಕ್ಕೆ, ಅಲ್ಲಿ ಜಾಗ ಮಾಡ್ಕೊಡೋದಕ್ಕೆ ಕೌಂಟ್ರ್ ಬೋರಿಂಗ್ ಆಪ್ರೇಷನ್ನ ನಾವು ಮಾಡ್ತೀವಿ. ಸೊ ಅಥವಾ ಕೌಂಟ್ರ್ ಬೋರಿಂಗ್ ಯಾಕೆ ಮಾಡ್ತೀವಿ, ಅಕಾಮಡೇಟಿಂಗ್ ಸಾಕೆಟ್ ಹೆಡ್ ಸ್ಕ್ರೂ. ಉಲ್ಟಾ ಕ್ವಶನ್ ಕೇಳ್ಬೋದು, ಫಾರ್ ಅಕಾಮಡೇಟಿಂಗ್ ಸಾಕೆಟ್ ಹೆಡ್ ಸ್ಕ್ರೂ ವಿಚ್ ಆಪ್ರೇಷನ್ ಕ್ಯಾನ್ ಬಿ ಡನ್ ಅಂತಲೂ ಕೇಳ್ಬೋದು. ಆವಾಗ ನಾವು ಕೌಂಟ್ರ್ ಬೋರಿಂಗ್ ಅಂತ ಬರಿಬೇಕಾಗುತ್ತೆ. ಉಲ್ಟಾ ಕೇಳ್ತಾನೆ ಕ್ವಶನ್ಸು. ಸೊ ನಿಮಗೆ ಇದು ಅರ್ಥ ಆಗಿರಬೇಕು. ಕೌಂಟ್ರ್ ಬೋರಿಂಗ್ ಈಸ್ ಡನ್ ಫಾರ್ ಅಕಾಮಡೇಟಿಂಗ್ ಸಾಕೆಟ್ ಹೆಡ್ ಸ್ಕ್ರೂಸ್. ಇನ್ನು ಕ್ವಶನ್ ಉಲ್ಟಾ ಬೇಕಾದ್ರೆ ಕೇಳ್ತಾನೆ, ಫಾರ್ ಅಕಾಮಡೇಟಿಂಗ್ ಸಾಕೆಟ್ ಹೆಡ್ ಸ್ಕ್ರೂಸ್ ವಿಚ್ ಆಪ್ರೇಷನ್ಸ್ ಕ್ಯಾನ್ ಬಿ ಡನ್ ಅಂತ ಕೇಳ್ಬಿಡ್ತಾನೆ. ಆವಾಗ ನಾವು ಇದ್ರ ಉಲ್ಟಾ ಬರೀಬೇಕು, ಕೌಂಟ್ರ್ ಬೋರಿಂಗ್ ಅಂತ ಬರಿಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಆಲ್, ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ. ಪುನಃ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಸಿಗ್ತೀನಿ. ಈ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿ ನನಗೆ ಕಳಿಸಿ. ಇದ್ರ ಜೊತೆಗೆ ನಾನು ನಿಮಗೆ ಇವತ್ತು ಒಂದು ಟೆಸ್ಟ್ ಕಳಿಸ್ತೀನಿ, 25 ಕ್ವಶನ್ ಇರೋವಂಥ ಒಂದು ಟೆಸ್ಟ್ ಪೇಪರು. ಮಾಮೂಲಿ ನಿಮಗೆ ಲಾಸ್ಟ್ ಮಂತ್ ಎಂಡಲ್ಲಿ ಟೆಸ್ಟ್ ಮಾಡಬೇಕಾಗಿತ್ತಲ್ಲ, ಅದೇ ಟೆಸ್ಟು, ಸೇಮ್ ಪೇಪರು. ಅಂದರೆ ಆ ಟೆಸ್ಟು ಪೇಪರ್ ಮಂತ್ಲಿ ಟೆಸ್ಟ್ಗೋಸ್ಕರ ಮಾಡಿರೋವಂಥ ಕ್ವಶನ್ ಪೇಪರು ಎಲ್ಲ ಮಿಕ್ಸ್ ಇರುತ್ತೆ. ಇಲ್ಲಿ ತನಕ ಆಗಿರೋ ಪಾಠ ಎಲ್ಲ, ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಆಗಿರೋ ಪಾಠ ಎಲ್ಲ ಮಿಕ್ಸ್ ಇರುತ್ತೆ ಕ್ವಶನ್ಸು. ನೀಟಾಗಿ ಓದ್ಕೊಳ್ಳಿ, ನೋಟ್ಸ್ ನೋಡ್ಕೊಳ್ಳಿ. ನೋಟ್ಸ್ ನೋಡಿ, ಇಲ್ಲ ಬುಕ್ ಇದ್ದರೆ ಬುಕ್ ನೋಡಿ. ಬುಕ್ ಇಲ್ಲ ಅಂತಂದರೆ ನೀವು ನನಗೆ ಫೋನ್ ಮಾಡಿ ಹೇಳಿ, ನಾನು ನಿಮಗೆ ಬುಕ್ದು ಕಾಪಿ ಕಳಿಸ್ಕೊಡ್ತೀನಿ. ಅದರಲ್ಲಿ ನೋಡಿಕೊಂಡು ನೀವು ನೀಟಾಗಿ ಆನ್ಸರ್ನ ಮಾಡಿ. ಒಬ್ಬರು ಮಾಡಿರೋದನ್ನು ಇನ್ನೊಬ್ಬರು ಕಾಪಿ ಮಾಡಬೇಡಿ, ನೀವೇ ಬುಕ್ಕಲ್ಲಿ ಹುಡುಕಿ ಆನ್ಸರ್ನ ಮಾಡಿ. ಆವಾಗ ಅದರ ಎಫೆಕ್ಟೇ ಬೇರೆ ಇರುತ್ತದೆ. ಮನೆಯಿಂದ ಆಚೆ ಓಡಾಡಬೇಡಿ, ಮಾಸ್ಕ್ ಹಾಕ್ಕೊಳ್ಳಿ ಯಾವಾಗಲೂ, ಅವಾಗವಾಗ ಕೈ ತೊಳಿತಾರಿ. ಸುಮ್ಮನೆ ಎಲ್ಲೂ ಓಡಾಡಿ ಪೊಲೀಸ್ ಅವ್ರ ಹತ್ರ ಏಟು ತಿನ್ನಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸಿಗ್ತೀನಿ. ಬಾಯ್.